ಹಲೋ ಫ್ರೆಂಡ್ಸ್, ನೋಡಿ ನಾನು ಇವತ್ತು ಬೀಟ್ರೂಟ್ ಹಲ್ವಾ ಮಾಡಿದ್ದೀನಿ. ಯಾವ ಥರ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಿಮಗೆ ಕಟ್ ಮಾಡಿ ಕೂಡ ಪೀಸ್ಗಳಲ್ಲಿ ತೋರಿಸಿದ್ದೀನಿ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಇದು ಬೀಟ್ರೂಟು ಹಲ್ವಾ. ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ನಾನು ನಿಮ್ಮ ಉತ್ತರ ಕರ್ನಾಟಕದ ಸುಜಾತ ಪಾಟೀಲ್ ಮಾಡುವ ನಮಸ್ಕಾರಗಳು. ಮತ್ತು ಇವತ್ತು ನಾನು ನಿಮಗೆ ಒಂದು ಬೀಟ್ರೂಟಿನಿಂದ ಒಂದು ಸ್ವೀಟು, ಅಂದರೆ ಏನಪ್ಪ ಸ್ವೀಟು ಅಂದರೆ ಅದು ಹಲ್ವಾ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ಬನ್ನಿ ಹೇಗೆ ಮಾಡಿದೆ ಅಂತ ನೋಡ್ಕೊಂಡು ಬರೋಣ. ಹಲೋ ಫ್ರೆಂಡ್ಸ್, ಇವತ್ತು ನೋಡಿ ನಾನು ಬೀಟ್ರೂಟ್ಲಿಂದ ನಿಮಗೆ ಒಂದು ಸ್ವೀಟ್ ಮಾಡಿ ತೋರಿಸ್ತೀನಿ. ಬೀಟ್ರೂಟ್ ಕಟ್ ಮಾಡಿ ಮಿಕ್ಸಿನಲ್ಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಲ್ಲಿ ನಾನು 4 ಬೀಟ್ರೂಟ್ ತೊಗೊಂಡಿದ್ದೀನಿ. ಇದು ಯಾರಿಗೆಲ್ಲ ರಕ್ತ ಕಡಿಮೆ ಇರುತ್ತೆ ಮೈಯಲ್ಲಿ, ಅವರು ತಿಂದರೆ ತುಂಬಾ ಒಳ್ಳೆಯದು. ಮತ್ತು ಮಕ್ಕಳಿಗೂ ಕೂಡ, ಯಾಕಂದರೆ ಬೀಟ್ರೂಟ್ ತಿನ್ನಲ್ಲ ಮಕ್ಕಳು, ಸ್ವೀಟ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತವೆ. ಎಲ್ಲನೂ ಸಣ್ಣಾಗಿ ಹಚ್ಕೊತಾ ಇದ್ದೀನಿ. ನೋಡಿ ಎಲ್ಲನೂ ಹಚ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿನಲ್ಲಿ ಹಾಕ್ಕೊತೀನಿ. ನೋಡಿ ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೊತೀನಿ. ಈಗ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು. ಇದನ್ನು ಈಗ ನಾನು ಜ್ಯೂಸು ತೆಕ್ಕೊತೀನಿ. ಈ ಥರ ತೆಕ್ಕೊಂಡು ಇನ್ನೊಂದು ಸಾರಿ ಕೂಡ ನಾನು ಮಿಕ್ಸಿಗೆ ಹಾಕ್ಕೊತೀನಿ. ಇದನ್ನು ನೋಡಿ ಈ ಥರ ತೆಕ್ಕೋಬೇಕು. ಫ್ರೆಂಡ್ಸ್, ಈ ಥರ ಒಂದು ಸಾರಿ ಮಾಡಿ ನೋಡಿ ನೀವು, ತುಂಬಾ ಒಳ್ಳೆಯದು. ಶುಗರ್ ಇದ್ದವ್ರಿಗೂ ಕೂಡ ತುಂಬಾ ಒಳ್ಳೆಯದು. ಈ ಸ್ವೀಟು ತಿನ್ಬೋದು ಶುಗರ್ ಇದ್ದವರು ಕೂಡ, ಯಾಕಂದರೆ ನಾವು ಇದರಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ನೋಡಿಕೊಂಡು ನೀವು ಕೂಡ ಮಾಡಿ, ಒಂದು ಸಾರಿ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ಇಷ್ಟನ್ನ ಜ್ಯೂಸು ನಾವು ತೆಗೆದ್ವಿ. 4 ಬೀಟ್ರೂಟ್ನಲ್ಲಿ ಇಷ್ಟು ಜ್ಯೂಸ್ ಬಂತು. ಮತ್ತು ಇದು ಸಿಪ್ಪೆ, ಇದು ಏನೂ ಬೇಕಾಗಲ್ಲ ನಮಗೆ. ಇದನ್ನು ಈಗ ಕುದಿಸ್ಬೇಕು. ರೆಡಿ ಮಾಡಿ ಕಾಯಕ್ಕಿಟ್ಟು ಅದರಲ್ಲಿ ಇದು ಹಾಲು ತೆಕ್ಕೊಂಡಿದ್ವಲ್ಲ, ಬೀಟ್ರೂಟ್ ಹಾಲನ್ನ ಹಾಕಬೇಕು. ತಳ ದಪ್ಪ ಇರೋ ಅಂಥದ್ದು ತಗೊಳ್ಳಿ ಕಡಾಯಿನ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ನೋಡಿ ಈ ಥರ ಕುದಿಯುವಾಗ 3 ಸ್ಪೂನು ಕಾರ್ನ್ ಪೌಡ್ರ್ ತಗೊಂಡಿದ್ದೀನಿ. ಕಾರ್ನ್ ಪೌಡ್ರ್ ಅಂದರೆ ಮೆಕ್ಕೆಜೋಳದ ಹಿಟ್ಟು. ಚೆನ್ನಾಗಿ ಎಲ್ಲನೂ ಕಲಿಸ್ಬೇಕು. ಸ್ವಲ್ಪ ಗಟ್ಟಿಯಾಗೋವರೆಗೂ ಕುದಿಸ್ಕೋಬೇಕು. ಕಾರ್ನ್ ಪೌಡ್ರ್ ಹಾಕಿ ನಾನು ಕುದಿಸಿ ಸ್ವಲ್ಪ ಸೋಸ್ಕೊಂಡೆ. ಮತ್ತು ಅದು ಗಂಟಾಗಿತ್ತು. ನೀವು ಕಾರ್ನ್ ಪೌಡ್ರ್ ಹಾಕೋ ಮುಂದೆ ಸ್ವಲ್ಪ ನೀರಲ್ಲಿ ಕಲಿಸ್ಬಿಟ್ಟು ಹಾಕಿ, ಗಂಟು ಕಟ್ಟಲ್ಲ. ಇಲ್ಲಿ ನಾನು ಆರ್ಗಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ. ಇದನ್ನು ಸಣ್ಣಗೆ ಚಾಕ್ಲಿಂದ ಒಂದು ಬಟ್ಲು ತೆಕ್ಕೊತೀನಿ. ಕಟ್ ಮಾಡ್ಕೊಂಡು 1 ಬಟ್ಲು ಆರ್ಗಾನಿಕ್ ಬೆಲ್ಲನ ನಾನು ಚಾಕ್ಲಿಂದ ಈ ಥರ ಚಾಪ್ ಮಾಡ್ಕೊಂಡಿದ್ದೀನಿ. ನೀವು ಪುಡಿ ಸಿಗುತ್ತೆ, ಆ ಪುಡಿ ಕೂಡ ಹಾಕ್ಬೋದು. ಬೆಲ್ಲದ ಪುಡಿ
ಎಲ್ಲನೂ ಮಿಕ್ಸ್ ಮಾಡಿ ಚೆಂದ ಕುದಿಸ್ಬೇಕಿನ್ನು ಇದನ್ನು ಒಂದು ಹದಕ್ಕೆ ಬರೋ ಥರ ಕುದಿಸ್ಬೇಕು. ಈ ಥರ ಚೆನ್ನಾಗಿ ಬೆಲ್ಲ ಹಾಕಿ ಕಲಿಸ್ಬೇಕು ಫಸ್ಟು. ನೋಡಿ ಈ ಥರ ಕುದಿತಾ ಇದೆ. ಇನ್ನೂ ಸ್ವಲ್ಪ ಕುದಿಬೇಕು. ಈ ಟೈಮಲ್ಲಿ ಇದಕ್ಕೆ ನಾನು ಇಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಮತ್ತು ಚೆನ್ನಾಗಿ ಕಲಿಸ್ಬೇಕು. ತಳ ದಪ್ಪ ಇರೋದನ್ನೇ ತಗೋರಿ ನೀವು ಕಡಾಯಿನ, ಯಾಕಂದರೆ ತಳ ಹಿಡಿದ್ಬಿಡುತ್ತೆ ಇದು. ಸ್ವಲ್ಪ ಗೋಡಂಬಿನ ಕಟ್ ಮಾಡ್ಕೊಂಡಿದ್ದೀನಿ ಚೂರು ಚೂರಾಗಿ, ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಚೆಂದ ಕಲಸಿ ಇನ್ನೂ ಗಟ್ಟಿ ಆಗಬೇಕಿದು, ಇನ್ನು ಕುದಿಸ್ಬೇಕು ಇದನ್ನು. ಇದಕ್ಕೆ ಯಾವ ಕಲರ್ ಹಾಕೋದೇ ಬೇಕಿಲ್ಲ ರೀ, ಇದೇ ಕಲರ್ ಸೂಪರ್ ಇರುತ್ತೆ. ಇದು ಬೀಟ್ರೂಟ್ ಕಲರು, ಹಾಗಾಗಿ ಏನು ಕಲರ್ ಹಾಕೋದೇ ಬೇಕಿಲ್ಲ ಇದಕ್ಕೆ. ಒಂದು ಸಾರಿ ಮಾಡಿ ನೋಡಿ, ಟ್ರೈ ಮಾಡಿ ನೀವು, ಸೂಪರ್ ಆಗಿರುತ್ತೆ ರೀ. ಮಾರ್ಕೆಟ್ನಲ್ಲಿ ಕೂಡ ಸಿಗೋದಿಲ್ಲ, ಅಷ್ಟು ಸೂಪರ್ ಆಗಿರುತ್ತೆ ಟೇಸ್ಟು ಇದರದ್ದು. ಮತ್ತು ಮಕ್ಕಳು ಕೂಡ ತಿಂತಾರೆ, ದೊಡ್ಡವ್ರಿಗೆ ಎಲ್ರಿಗೂ ಒಳ್ಳೆಯದು ಇದು. ಯಾಕಂದರೆ ಬೀಟ್ರೂಟು ಮಕ್ಕಳು ಕೂಡ ಜಾಸ್ತಿ ತಿನ್ನಲ್ಲ, ಮತ್ತು ದೊಡ್ಡವ್ರಿಗೂ ಕೂಡ ಬ್ಲಡ್ಡಿಂದು ಕೊರತೆ ಇನ್ನೂ ಇರಲ್ಲ. ಮತ್ತು ಶುಗರ್ ಇರುವಂಥವ್ರು ಕೂಡ ಬಿಂದಾಸಾಗಿ 1-2 ಪೀಸ್ ಆದರೂ ತಿನ್ಬೋದು. ಯಾಕಂದರೆ ಇದು ಬೀಟ್ರೂಟು ಮತ್ತು ನಾವಿದರಲ್ಲಿ ಬೆಲ್ಲ ಹಾಕಿದ್ದೀವಿ, ಸಕ್ಕರೆನ ಅಲ್ಲ ಬೆಲ್ಲ ಹಾಕಿದ್ದೀವಿ, ಹಂಗಾಗಿ ತಿನ್ಬೋದು. ನೋಡಿ ಎಷ್ಟು ಸೂಪರ್ ಕಲರ್ ಬಂದಿದೆಯಲ್ಲ. ಇದು ಇನ್ನು ಗಟ್ಟಿ ಆಗಬೇಕು ರೀ, ಇನ್ನು ಸ್ವಲ್ಪ ಸ್ಲೋ ಉರಿನಲ್ಲೇ ಕುದಿಸ್ಕೋಬೇಕು. ಕೈ ಆಡಿಸ್ತಾನೇ ಇರಬೇಕು, ಇದರಲ್ಲಿ ತಳ ಹಿಡಿಯುತ್ತೆ ಇಲ್ಲಾಂದರೆ. ಫ್ರೆಂಡ್ಸ್, ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ನು ಬಟನ್ ಒತ್ತೋದನ್ನು ಮರಿಬೇಡಿ. ಯಾಕಂದರೆ ನಿಮಗೆ ನಾವು ಯಾವೇ ವಿಡಿಯೋ ಬಿಡಲಿ ನೋಟಿಫಿಕೇಷನ್ ಬರುತ್ತೆ. ಬೆಲ್ ಐಕನ್ ಬಟನ್ ಒತ್ತಿದರೆ ಮಾತ್ರನೇ, ಇಲ್ಲ ಅಂದರೆ ನೋಟಿಫಿಕೇಷನ್ ಬರೋಲ್ಲ ನಿಮಗೆ. ಓಕೆ ನೋಡಿ, ಇದು ಇನ್ನು ಸ್ವಲ್ಪ ಆಗಲಿ. ಆಗಾಗ ಸ್ವಲ್ಪ ಸ್ವಲ್ಪ ಕೈ ಆಡಿಸ್ತಾನೇ ಇರಬೇಕು ಇದರಲ್ಲಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನೋಡಿ ಅರ್ಧ ತಾಸು ಕುದಿಸಿದ್ದೀನಿ, ಇನ್ನೂ ಸ್ವಲ್ಪ ಕುದಿಬೇಕು. ಇದು ಇನ್ನೂ ಸ್ಲೋ ಆಗಿ ಕುದಿಸ್ಬೇಕಲ್ವಾ, ಜಾಸ್ತಿ ಉರಿ ಇಟ್ಟರೆ ಒತ್ತೋಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ಲೋ ಆಗಿ ಕುದಿಸ್ತಾ ಇದ್ದೀನಿ. ಇಲ್ಲಿಗೆ 30 ನಿಮಿಷ ಆಯ್ತು ರೀ, ಇನ್ನೊಂದು ಸ್ವಲ್ಪ ಕುದಿಬೇಕಿದು. ಈಗ ಇನ್ನೂ 1 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ ಯಾವ ಥರ ಆಯ್ತು ಇದು. ಸೂಪರ್ ಕಲರ್ ಬಂದಿದೆ ಅಲ್ವಾ. ಓಕೆ, ಈಗ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಯಾವುದಾದ್ರೂ ಈ ಥರದ್ದು ಬೌಲ್ ತೊಗೊಂಡು ತುಪ್ಪ ಸವರ್ಕೊಂಡು ಹಾಕ್ತಾಯಿದ್ದೀನಿ ಇದರಲ್ಲಿ.
ಇದನ್ನು ಮತ್ತು ಈಗ ನಾನು ಫ್ರಿಜ್ಜೊಳಗೆ ಇಡ್ತೀನಿ ಮುಚ್ಚಿಟ್ಟು. ಒಂದು 2 ತಾಸಾದರೂ ಫ್ರಿಜ್ನಲ್ಲಿ ಇಡಬೇಕು. ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದನ್ನ 2 ತಾಸು ಆಮೇಲೆ ತೆಗಿತಾ ಇದ್ದೀನಿ. ಇದನ್ನು ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ. ಏರ್ ಕಂಟೈನರ್ನಲ್ಲಿ ಇಟ್ಟುಬಿಡಿ. ಫ್ರಿಜ್ಜಲ್ಲಿ ಒಂದು 2 ತಾಸುವರೆಗೆ ಇಡಬೇಕು ಇದನ್ನು ಸ್ವೀಟು. ಮತ್ತು ಇದು ಚಾಕ್ ಬೋರ್ಡ್ ಮೇಲೇ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ಸ್ವೀಟನ್ನು. ನೋಡಿ, ತಟ್ ಅಂತ ಬಿದ್ದುಬಿಡ್ತು. ತಾನೇ ಏನು ಮಾಡೋದೇ ಬೇಕಾಗಲಿಲ್ಲ ನಮಗೆ. ವಾವ್, ನೋಡಿ ಯಾವ ಥರ ಸ್ವೀಟು ಬಂದಿದೆ ಅಂತ ಅಲ್ವಾ. ಬೀಟ್ರೂಟು ಹಲ್ವಾ. ಓಕೆ, ಇದನ್ನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಯಾವ ಥರ ಆಗಿದೆ ಅಲ್ವಾ ಅಂತ. ಸೂಪರಾಗಿ ಬಂದಿದೆ ನೋಡಿ ಅಲ್ವಾ. ನೋಡಿ, ನಿಮಗೆ ತೋರಿಸ್ತೀನಿ. ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಓಕೆ, ನೋಡಿ ಫ್ರೆಂಡ್ಸ್, ಯಾವ ಥರ ರೆಡಿಯಾಗಿದೆ ಅಲ್ವಾ ಅಂತ. ಪೀಸ್ಗಳು ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ನಿಮಗೆ ಮಕ್ಕಳು ಸಣ್ಣ ಮಕ್ಕಳು ಇದ್ದರೆ ಚಿಕ್ಕದಾಗೇ ಕಟ್ ಮಾಡಿಕೊಡಿ. ಓಕೆನಾ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಮತ್ತು ಕಮೆಂಟ್ ಮಾಡಿ ತಿಳಿಸಿ ನಮಗೆ. ನೋಡಿ ಯಾವ ಥರ ಬಂದಿದೆ ಅಲ್ವಾ. ಸೂಪರ್ ಆಗಿದೆ. ನಿಮಗೆ ಮುರಿದು ಕೂಡ ತೋರಿಸ್ತೀನಿ ನೋಡಿ ಒಳಗಡೆ ಎಷ್ಟು ಸೂಪರಾಗಿ ಬಂದಿದೆ ಅಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.